ಹಾಯ್ ನಮಸ್ಕಾರ, ಕವನ ಸಂಚಿಕೆ ಸ್ವಾಗತ. ನಾನು ಪ್ರಸಾದ್. ಈ ಘಟನೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರಾವನಿತೆ ನೀರಾ ಆರ್ಯ ಅವರ ಜೀವನದ ಕರುಣಾಜನಕ ಮತ್ತು ರೋಚಕ ಕಥೆ ಸ್ನೇಹಿತರೆ. ಬನ್ನಿ ಇದನ್ನು ಮುಂದುವರಿಸೋಣ. ನೀರಾ ಆರ್ಯ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಒಬ್ಬ ದಿಟ್ಟ ಮಹಿಳೆ. ಅವರು ಕೇವಲ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿರಲಿಲ್ಲ, ಬದಲಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದ ಆಜಾದ್ ಹಿಂದ್ ಫೌಜ್ನ ಸೈನಿಕರಾಗಿದ್ದರು. ಬಹುಶಃ ಭಾರತದ ಮೊಟ್ಟಮೊದಲ ಮಹಿಳಾ ಸೈನಿಕರಲ್ಲಿ ಅವರು ಒಬ್ಬರು ಎಂದು ಹೇಳಬಹುದು. ಅವರ ವೈಯಕ್ತಿಕ ಜೀವನವು ದೇಶಭಕ್ತಿಯ ಪರೀಕ್ಷೆಯ ಕಠಿಣ ಹಾದಿಯನ್ನು ಹೊಂದಿತ್ತು. ಅವರು ಬ್ರಿಟಿಷ್ ಸರ್ಕಾರದ ಅಧಿಕಾರಿಯೊಬ್ಬರನ್ನು ವಿವಾಹವಾಗಿದ್ದರು. ಇದು ಅವರ ದೇಶಭಕ್ತಿ ಮತ್ತು ವೈಯಕ್ತಿಕ ಬದುಕಿನ ನಡುವೆ ಒಂದು ದೊಡ್ಡ ಬಿಕ್ಕಟ್ಟನ್ನು ತಂದೊಡ್ಡಿತ್ತು. ಸ್ವಾತಂತ್ರ್ಯ ಹೋರಾಟವು ಉತ್ತುಂಗದಲ್ಲಿದ್ದ ಸಮಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚಿ ದೇಶದ ಒಳಗೆ ಮತ್ತು ಹೊರಗೆ ಸಂಘಟನೆಯಲ್ಲಿ ತೊಡಗಿದರು. ಬ್ರಿಟಿಷ್ ಸರ್ಕಾರವು ಅವರನ್ನು ಹೇಗಾದರೂ ಮಾಡಿ ಸೆರೆ ಹಿಡಿಯಲು ಅಥವಾ ಕೊಲ್ಲಲು ಹೊಂಚು ಹಾಕಿತು. ಈ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ನೀರಾ ಆರ್ಯ ಅವರ ಪತಿಯನ್ನು ಬಳಸಿಕೊಳ್ಳಲು ನಿರ್ಧರಿಸಿತು. ಸುಭಾಷ್ ಚಂದ್ರ ಬೋಸ್ ಅವರನ್ನು ಕೊಲ್ಲಲು ಜವಾಬ್ದಾರಿಯನ್ನು ನೀರಾ ಅವರ ಪತಿಗೆ ನೀಡಲಾಯಿತು. ಆದರೆ ನೀರಾ ಆರ್ಯ ಅವರ ಹೃದಯದಲ್ಲಿ ದೇಶಭಕ್ತಿಯ ಕಿಚ್ಚು ಉರಿದಿತ್ತು. ತಮ್ಮ ಪತಿಯು ದೇಶದ್ರೋಹದ ಕೃತ್ಯ ಎಸಗುವುದನ್ನು ಕಂಡು ಅವರು ಸಹಿಸಲಿಲ್ಲ. ತಮ್ಮ ರಾಷ್ಟ್ರ ನಾಯಕನ ಜೀವನವನ್ನು ಉಳಿಸಲು ಅವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡರು. ಅವರು ತಮ್ಮ ಪತಿಯನ್ನೇ ಕೊಲ್ಲುವ ಮೂಲಕ ಸುಭಾಷ್ ಚಂದ್ರ ಬೋಸ್ ಅವರನ್ನು ಸಂಭಾವ್ಯ ಅಪಾಯದಿಂದ ಪಾರು ಮಾಡಿದರು. ಇದು ಅವರ ಪಾಲಿಗೆ ಅತ್ಯಂತ ಕಠಿಣವಾದ ನಿರ್ಧಾರವಾಗಿತ್ತು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಒಬ್ಬ ಪತ್ನಿಯಾಗಿ ತಮ್ಮ ಜೀವನ ಸಂಗಾತಿಯನ್ನು ಕಳೆದುಕೊಳ್ಳುವುದು ದೊಡ್ಡ ದುಃಖದ ವಿಷಯ. ಆದರೆ ದೇಶಕ್ಕಾಗಿ ಅವರು ಈ ತ್ಯಾಗವನ್ನು ಮಾಡಿದರು. ನೀರಾ ಆರ್ಯ ಅವರು ತಮ್ಮ ಪತಿಯನ್ನು ಕೊಂದ ವಿಷಯ ಬ್ರಿಟಿಷ್ ಸರ್ಕಾರಕ್ಕೆ ತಿಳಿದ ತಕ್ಷಣ ಅವರನ್ನು ಬಂಧಿಸಲಾಗುತ್ತೆ. ಅವರನ್ನು ಜೈಲಿನಲ್ಲಿ ಇಡಲಾಯಿತು ಮತ್ತು ಅಲ್ಲಿ ಅವರಿಗೆ ಅಸಹನೀಯವಾದ ಹಿಂಸೆಯನ್ನು ಕೂಡ ನೀಡಲಾಯಿತು. ಬ್ರಿಟಿಷ್ ಅಧಿಕಾರಿಗಳು ಸುಭಾಷ್ ಚಂದ್ರ ಬೋಸ್ ಅವರನ್ನು ಎಲ್ಲಿದ್ದಾರೆ ಎಂಬ ಮಾಹಿತಿಯನ್ನು ನೀಡಿದರೆ ಅವರನ್ನು ಬಿಡುಗಡೆ ಮಾಡುವುದಾಗಿ ಆಮಿಷವೊಡ್ಡಿದರು. ಆದರೆ ನೀರಾ ಆರ್ಯ ಅವರು ತಮ್ಮ ದೇಶದ ನಾಯಕನಿಗೆ ದ್ರೋಹ ಬಗೆಯಲು ಸಿದ್ಧ ಇರಲಿಲ್ಲ. ಅವರು ಧೈರ್ಯದಿಂದ ಉತ್ತರಿಸಿದರು, ಬೋಸ್ ನನ್ನ ಹೃದಯದಲ್ಲಿದ್ದಾರೆ. ಈ ಉತ್ತರವು ಬ್ರಿಟಿಷ್ ಅಧಿಕಾರಿಗಳನ್ನು ಕೆರಳಿಸಿತ್ತು. ಅವರು ನೀರಾ ಆರ್ಯ ಅವರ ಹೃದಯದಿಂದ ಬೋಸ್ ಅವರನ್ನು ಹೊರತೆಗೆಯಲು ನಿರ್ಧರಿಸಿದರು. ಕ್ರೂರ ಅಧಿಕಾರಿಗಳು ಕಮ್ಮಾರನಿಂದ ಕತ್ತರಿಯನ್ನು ತರಿಸಿದರು ಮತ್ತು ಆಕೆಯ ಸ್ತನಗಳನ್ನು ಕತ್ತರಿಸಿ ಹೃದಯವನ್ನು ಹೊರತೆಗೆಯಲು ಆದೇಶಿಸಿದರು. ಆ ನೋವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೂ ನೀರಾ ಆರ್ಯ ಅವರು ಕೊನೆಯವರೆಗೂ ತಮ್ಮ ಬಾಯಿಂದ ಬೋಸ್ ಅವರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಲಿಲ್ಲ. ಅಂತಹ ಭಯಾನಕ ಹಿಂಸೆಯಲ್ಲೂ ಅವರು ತಮ್ಮ ದೇಶಭಕ್ತಿ ಮತ್ತು ನೇತಾಜಿಯವರ ಮೇಲಿನ ನಿಷ್ಠೆಯನ್ನು ಕಾಯ್ದುಕೊಂಡರು. ಅವರು ನಿಜಕ್ಕೂ ವೀರ ಮಹಿಳೆ. ನೀರಾ ಆರ್ಯ ಅವರಂತಹ ಅಸಂಖ್ಯ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನಗಳ ಫಲವಾಗಿ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ನೆಮ್ಮದಿಯಿಂದ ಉಸಿರಾಡುತ್ತಿದ್ದೇವೆ. ಅವರ ಕಥೆಗಳು ನಮಗೆ ಸ್ಫೂರ್ತಿ ನೀಡುತ್ತವೆ ಮತ್ತು ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಜಿಸಲು ಸಿದ್ಧರಿದ್ದವರನ್ನು ನಾವು ಎಂದಿಗೂ ಮರೆಯಬಾರದು ಎಂಬುದನ್ನು ನೆನಪಿಸುತ್ತವೆ. ಅಂತಹ ಧೀರ ಭಾರತೀಯ ವೀರರಿಗೆ ನಮ್ಮ ಅನಂತ ಸಲಾಂಗಳು. ನೀವು ನೀರಾ ಆರ್ಯ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ಬಯಸಿದರೆ ಅಂತರ್ಜಾಲದಲ್ಲಿ ಮತ್ತು ಇತಿಹಾಸದ ಪುಟಗಳಲ್ಲಿ ಲಭ್ಯವಿರುವ ಲೇಖನಗಳು ಮತ್ತು ದಾಖಲೆಗಳನ್ನು ಓದಬಹುದು. ಅವರ ಜೀವನವು ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ಮತ್ತು ಸ್ಫೂರ್ತಿಯ ಸೆಲೆಯಾಗಿದೆ. ಇದಿಷ್ಟು ಇಂದಿನ ಕತೆ ಸ್ನೇಹಿತರೆ. ಮತ್ತೆ ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.